ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ರಾಜ್ಯಪಾಲ ವ್ಯಕ್ತಿ ಅಲ್ಲ, ಯಾರೇ ಇರ್ಬೋದು ರಾಜ್ಯಪಾಲರು, ಅವ್ರ ವ್ಯಕ್ತಿ ಅಲ್ಲ. ಇಸ್ ದಿ ಕಾನ್ಸ್ಟಿಟ್ಯೂಷನ್ ಹೆಡ್. ಅವ್ರ ಮೇಲೆ ಒಂದು ಜವಾಬ್ದಾರಿ ಇದೆ. ಅವ್ರು ಯಾವ ರೀತಿ ನಡ್ಕೋಬೇಕು ಅಂತ ಸಂವಿಧಾನ ಹೇಳಿದೆ. ಅವ್ರು ಯಾವ ರೀತಿ ನಡ್ಕೋಬೇಕು, ಯಾಕೆ ನಡ್ಕೋಬೇಕು, ಅವ್ರ ಕಾರ್ಯವ್ಯಾಪ್ತಿ ಏನು ಅಂತೇಳಿ ಸಂವಿಧಾನವನ್ನ ನಮಗೆ ಕೊಟ್ಟಂತ, ರಚನೆ ಮಾಡಿಕೊಟ್ಟಂತ ಮಹಾನ್ ಚೇತನರು ಹೇಳಿದ್ದಾರೆ. ಅದರಿಂದ ನಾನೇನ್ ಹೇಳ್ತಾ ಇದ್ದೀನಿ ಅಲ್ಲ, ಒಂದ್ ನಿಮಿಷ ಕೇಳಿ. ರಾಜ್ಯಪಾಲರ ಭಾಷಣ ಈಗ ಪಣ್ಣಣ್ಣವರು ಇದೆಲ್ಲವನ್ನ ಮಾತಾಡಿದ್ದಾರೆ. ಪಣ್ಣಣ್ಣವರು ತಮ್ಮ ಮಾತಿನಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಈಗ ಮತ್ತೆ ಈಗ ಅವರು ಪ್ರಾರಂಭ ಮಾಡಿದ್ದಾರೆ. ಇಲ್ಲ, ಅದಕ್ಕೆ ಅಡ್ಡಿಪಡಿಸಿಲ್ಲ, ಇದರಲ್ಲಿ ಮಾತಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ನಾವು ವೆಸ್ಟ್ ಮಿನಿಸ್ಟರ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅಡಾಪ್ಟೆಡ್ ದಿ ವೆಸ್ಟ್ ಮಿನಿಸ್ಟರ್ ಸಿಸ್ಟಮ್. ದಯ ಪಾಲಿಸಿ ಇದೆಲ್ಲ ಅವರು ಕೊಟ್ಟಿರುವಂತ ಭಾಷೆ. ಅದರಿಂದ ಇದು ಒಂದು ಸದನದಲ್ಲಿ ಬಳಸುವಂತ ಭಾಷೆ. ನಾನೇನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ರಾಜ್ಯಪಾಲರ ಭಾಷಣ ಏನಿದೆಯಲ್ಲ, ಅದು ನಮ್ಮ ಸಂಪುಟ ಸಭೆಯ ನಿರ್ಧಾರದಂತೆ ಮತ್ತು ಅವರ ಕೊಟ್ಟಂತ ಸಲಹೆ ಸೂಚನೆಗಳಂತೆಯೇ ಅವ್ರು ಓದಬೇಕು. ಅದನ್ನ ಅವ್ರು ಓದಲಿಲ್ಲ. ಅದರಿಂದ ಅದರ ಅರ್ಥ ನಾನು ಆ ಭಾಷಣಕ್ಕೆ ವಂದನೆ ಅರ್ಪಿಸ್ತಾ ಇಲ್ಲ ಅಂತಲ್ಲ. ಅವ್ರು ಓದ್ಲಿಲ್ಲ, ಇದು ನಿಜ ಅಲ್ವಾ? ಓದಿಲ್ಲ, ಓದ್ಲೇಬೇಕಲ್ಲ ಅವರು. ಅದನ್ನ ಹೇಳ್ತಾ ಇದ್ದೀನಿ ನಾನು. ಓದ್ಲೇಬೇಕು ಅಂತ ಹೇಳಿ ಸಂವಿಧಾನ ಹೇಳ್ತದೆ. ಅವ್ರು ಓದ್ಲಿಲ್ಲ, ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಅದರಿಂದ ಒಂದ್ ನಿಮಿಷ ಅದರಿಂದ ಈಗ ಸುರೇಶ್ ಕುಮಾರ್ ಅವರು ಅದನ್ನೇ ಹೇಳಿದ್ದಾರೆ. ಆಯ್ತು, ಕುತ್ಕೊಳ್ಳಿ. ಓದಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಓದಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಅದನ್ನ ಅವ್ರು ಹೇಳಿದ್ದಾರೆ. ಅಧ್ಯಕ್ಷರೇ, ಈಗ ನಾವು ಪೊನ್ನಣ್ಣ ಅವರಿಗೆ ಮಾತಾಡ್ಲಿ ಅಂತ ನಾವು ಒಪ್ಕೊಂಡಿದ್ದೀರಿ. ಪೊನ್ನಣ್ಣ ಅವರು ಮಾತಾಡ್ತಾ ಇದ್ದಾರೆ. ಪೊನ್ನಣ್ಣ ಅವ್ರು ಮಾತಾಡಬಾರ್ದು ಅಂತ ಎಲ್ಲೂ ರೈಸ್ ಮಾಡಿಲ್ಲ ಅಧ್ಯಕ್ಷರೇ. ಪೊನ್ನಣ್ಣ ಅವರಿಗೆ ರೈಸ್ ಮಾಡ್ತಾ ಇರೋದು, ಅವರು ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಮಾಡಬೇಕಾದ್ರೆ ಅದ್ರದ್ದು ಏನ್ ಕಂಟೆಂಟ್ ಇದೆ ಅದ್ರ ಮೇಲೆ ಮಾಡಬೇಕು. ಈಗ ಮತ್ತೊಬ್ಬ ಸದಸ್ಯರಿಗೆ ಅವಮರ್ಯಾದೆ ಮಾಡಿದಂಗಾಗುತ್ತೆ ಇದು. ಆಯ್ತು, ಎಲ್ಲ ನೀವು ಮರ್ಯಾದೆ ಇದ್ದವರೇ ಮತ್ತೆ ಮರ್ಯಾದೆ ಕೊಡುವವರೇ, ದಯವಿಟ್ಟು ಕೂತ್ಕೊಳ್ಳಿ. ಎಲ್ಲ ಮಾಡಬಾರ್ದು, ಆಯ್ತು, ಅವ್ರು ಮಾತಾಡ್ಬೇಕು. ಆಯ್ತಪ್ಪ, ಕೂತ್ಕೊಳ್ಳಿ. ನೀವು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಶಿವಲಿಂಗೌಡ ನೀವು ಕೂತ್ಕೊಳ್ಳಿ, ಪ್ರತಿಪಕ್ಷ ನಾಯಕರು ಮಾತಾಡ್ಲಿ. ಕಾನ್ಸ್ಟಿಟ್ಯೂಷನ್ ಮಾತಾಡ್ತಾ ಇದ್ದಾರೆ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಯಾಕೆ ಚರ್ಚೆ ಮಾಡ್ತೀವಿ? ಆಯ್ತು, ನೀವೇಲೀಗ ನೀವೇಲಿ ಯಾರಿಗೆ ಅವಮಾನ ನೀವೇಲಿ ಅವಮಾನ ಮಾಡಿದ್ರೆ ಅಪಮಾನ ಮಾಡಿದ್ರೆ ಹಾಕಿ ಕೇಸ ನೀವೆದ್ದಿ ಎದ್ದಿ ಎದ್ದಿ ರಾಜ್ಯಪಾಲರಿಗೆ ಅವಮಾನ ಮಾಡ್ತಾ ಇರೋದು ಏನು? ಅವಮರ್ಯಾದೆ ನೀವು ಮಾತಾಡಿ. ನೀವ್ ಯಾಕೆ ಮಾತಾಡಿದ್ರೆ ಕೂತ್ಕೊಳ್ಳಲ್ಲ. ನೀವು ಕೂತ್ರಿ. ಶಿವಲಿಂಗೌಡ್ರೆ ಕೂತ್ಕೊಳ್ಳೆ. ಶಿವಲಿಂಗೌಡ್ರೆ ಕೂತ್ಕೊಳ್ಳಿ. ಶಿವಲಿಂಗೌಡ್ರೆ, ನಾರಾಯಣ ಸ್ವಾಮಿ ಕೂತ್ಕೊಳ್ಳಿ. ವಿಷಯ ಏನು ಇದ್ರೆ ಹೇಳಿ. ಅದೇ ಕೂತ್ಕೊಳ್ಳಪ್ಪ. ನೀನು ಸುಮ್ಮನೆ ಬುದ್ಧಿ ನಿಮ್ಗೆ ಯಾಕೆ ಕೂತ್ಕೊಳ್ಳಿ. ಕೃಷ್ಣ ಕೂತ್ಕೊಳ್ಳಿ. ಕೃಷ್ಣ ಮನೆ ಅಧ್ಯಕ್ಷರೇ ನೋಡಿ, ಎಲ್ಲ ಬುದ್ಧಿ ಹೇಳುವವರು ಇದ್ದೀರಿ ಇಲ್ಲಿ. ಆಯ್ತು ಅಧ್ಯಕ್ಷರೇ, ಮುಂದುವರಿಸ್ತೀರಿ. ಈಗ ತಮ್ಮ ಹತ್ರನೂ ನಾವು ಹೇಳಿದಿರಿ, ಅವ್ರು ಮಾತಾಡ್ಲಿ, ಅದರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ, ಅವ್ರ ಅನುಮೋದನೆನೂ ಮಾಡ್ಲಿ. ಪ್ರದೀಪ್ ಈಶ್ವರ್ ಅವರು ಅನುಮೋದನೆ ಮಾಡ್ತಾರೆ, ನಾವು ಒಪ್ಕೊಂಡಿದ್ದೀರಿ. ನಾನು ಇಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದೆ. ಇಲ್ಲಿ ಪ್ರಶ್ನೆ, ಪೊನ್ನಣ್ಣ ಅವರು ಏನ್ ಯಾವ ದಾಟಿಯಲ್ಲಿ ಮಾತಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ರಾಜ್ಯಪಾಲರು ಇಲ್ಲಿ ಬಂದು ಭಾಷಣನೇ ಮಾಡಿಲ್ಲ, ತಪ್ಪು, ಅವ್ರು ಸರಿ ಮಾಡಿಲ್ಲ, ಓದಬೇಕಾಗಿತ್ತು, ಎಲ್ಲ ಪಾಠ ಮಾಡ್ತಾರೆ. ನಿಜ, ನಾನೇನು ಅದಕ್ಕೇನು ಅಬ್ಜೆಕ್ಷನ್ ಮಾಡಲ್ಲ. ನೀವೇನು ಹೇಳಿದ್ರೆ ಅದಕ್ಕೇನು ಅಬ್ಜೆಕ್ಷನ್ ಮಾಡಲ್ಲ. ಇದೇನು ಇವತ್ತೇನೋ ಹೊಸ್ದಾಗಿ ಏನಾಗಿದೆಯಾ? ಇವಾಗ ಹೊಸ್ದಾಗಿದ್ರೆ ಪರವಾಗಿಲ್ಲ, ಈ 26ನೇ ಇಸ್ವಿಯಲ್ಲಿ ಆಗಿದ್ರೆ ಪರವಾಗಿಲ್ಲ. ಹಿಂದೆ ಕೃಷಿ ದಾಲಾಂ ಖಾನ್ ಅವರು ಇದ್ರು,
ಅವರು ಲೇ ಮಾಡಿಬಿಟ್ಟು ಕೂತ್ಕೊಂಡು ಹೊರಟೋದ್ರು. ಮಾತಾಡ್ಬೇಡಿ ಅವ್ರು. ಅವಾಗ ನಾವು ಕಾಂಗ್ರೆಸ್ ಅವ್ರು ಹೇಳ್ಕೊಟ್ರು ಅಂತ ಹೇಳಿದ್ರ, Okay. ಇಲ್ಲ ನಾವು ಖುಷಿ ದಾಲಮ್ ಕಡೆ ಓಡಿ ಹೋದರು, ನಾವೇನು ಹೇಳಿಲ್ಲ. ಆಮೇಲೆ ಭರದ್ವಾಜ್ ಅವರು ನನ್ನ ಪ್ರಕಾರ ಮೂರು ಬಾರಿ ಭರದ್ವಾಜ್ ಅವರು ಯಡಿಯೂರಪ್ಪನವ್ರು ಇದ್ದಾಗ ಎಲ್ಲ 3 ಬಾರಿ ಅದು ಲೇ ಮಾಡಿಬಿಟ್ಟು ಸೀದಾ ಇಳಿದು ಹೊರಟೋಗ್ಬಿಟ್ರು. ಅವಾಗ ಯಾವ ಕಾನೂನು ಇತ್ತು? ಅದೇ ಸಂವಿಧಾನ ಇವಾಗೂ ಇರೋದು, ಅದೇ ವಿಧಾನಸಭೆ ಇವಾಗೂ ಇರೋದು, ಅದೇ ಚೇರೆ ಇರೋದು, ಅದೇ ಎಲ್ಲ ಇರೋ ಅಂಥದ್ದು. ಅವಾಗ ಮಾತಾಡಲ್ಲ. ಈಗ ನಮಗೆ ಕಾನೂನು ಹೇಳ್ಕೊಡ್ತಾರೆ, ಹಿಂಗ್ ಕಾನೂನು ಇರಬೇಕು, ರಾಜ್ಯಪಾಲರು ಹಿಂಗ್ ನಡ್ಕೊಬೇಕು ಅಂತ. ಅವಾಗ ನೀವು ನಿಮ್ದೇ ಕೇಂದ್ರ ಸರ್ಕಾರ ಆಯ್ತು, ಅವಾಗ ಕಾನೂನು ಹೇಳ್ಕೊಡ್ಬೇಕಾಯ್ತು. ನಿಮ್ಮ ಕಾನೂನುಗಳೆಲ್ಲ ರಾಜ್ಯಪಾಲರಿಗೆ ಹೇಳ್ತಾ ಇದ್ದೀನಿ, ಅಲ್ಲೇ ಕೂತಿರ್ತಾ ಇದ್ರಿ. ರಾಜಭವನ ಹೋಗಿ ಕಾಂಗ್ರೆಸ್ ಆಗ್ಬಿಟ್ಟಿತ್ತು. ಅವಾಗ ಕಾಂಗ್ರೆಸ್ ಆಫೀಸ್ ತರ ಇತ್ತು ರಾಜಭವನ. ಅವಾಗ ಕಾನೂನು ಬೇರೆ ಇತ್ತಾ, ಇವಾಗ ಬೇರೆ ಕಾನೂನು ಹೊಸ ಕಾನೂನು ಬಂದಿದ್ರೆ ಹೇಳಿ, ನಾವು ಗೌರವ ಸಲ್ಲಿಸೋದು. ಅದ್ರ ಬಗ್ಗೆ ಏನ್ ಬೇಕೋ ಮಾತಾಡ್ಲಿ. ರಾಜ್ಯಪಾಲರ ಬಗ್ಗೆ ಯಾಕೆ ಮಾತಾಡ್ತಾರೆ? ಸರ್ಕಾರ ಏನೇನು ಒಳ್ಳೆ ಕೆಲಸ ಮಾಡಿದೆ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಅವರು ಪ್ರಾರಂಭದಲ್ಲೇ ಇದ್ದಾರೆ, ನನ್ನ ಸರ್ಕಾರ ಅಂತ ಹೇಳಿದ್ದಾರೆ. ಏನೇನು ಒಳ್ಳೇದ್ ಮಾಡಿದಾರೆ ಹೇಳಿ, ಒಳ್ಳೇದ್ ಮಾಡಿದ್ರೆ ಹೇಳಿ. ಅದ್ ಬಿಡಿ, ಅದು ಗವರ್ನರ್ ಅವ್ರಿಗೆ ಅವಹೇಳನ ಯಾಕೆ ಮಾಡ್ತೀರಾ? ಇಲ್ಲಿ ಮಾಡಿರೋ ಸಾಕು, ಅದೇ ದೊಡ್ಡದಾಗಿದೆ. ಇವಾಗ ಮಾಡಿರೋ ಅವಮಾನನೇ ಸಾಕು. ಹೇಳ್ತಾ ಇದ್ದೀನಿ, ಸಂವಿಧಾನ ಅವಮಾನ ಮಾಡ್ಬೋದಾ? ಸಂವಿಧಾನ ಹೇಳೋದನ್ನ ಓದಬಾರ್ದಾಗಾರೆ ಹಾಗಾದ್ರೆ ಹಿಂದೆ ಮಾಡಿದಾರಲ್ಲ ಯಾಕೆ? ಹೇಳಿದೆ ಅಂತ ಓದ್ತಾ ಇದ್ದೀನಿ. ಅವ್ರಿಗೆ ಉತ್ತರ ಕೊಡ್ತೀನಿ. ಅಧ್ಯಕ್ಷರು, ನಾವ್ ಯಾಕೆ ರಚನೆ ಮಾಡ್ಕೊಂಡಿದೀವಿ? ಸಂವಿಧಾನ ಏನು ಬದಲಾಗಿಲ್ಲ, ಹಂಗೆ ಇರೋದು. ಹಿಂದೆನೂ ನಡೆದಿದೆ. ಹೊಸದಾಗಿ ಇವ್ರು ಅದನ್ನ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳೋ ಅವಶ್ಯಕತೆ ಏನಿದೆ ನಮ್ಗೆ? ಹೇಳಿ ಅವ್ರಿಗೆ ಮಾತಾಡಕ್ಕೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.